ಎಲ್ರಿಗೂ ನಮಸ್ಕಾರ. ನೋಡಿ, 1ನೇ ತರಗತಿ ದಾಖಲಾತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರಿಗೆ ಇದೊಂದು ಕನ್ಫ್ಯೂಷನ್ ಇತ್ತು. ಅಂದರೆ ಈ ವಯೋಮಿತಿಯನ್ನು ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ಸ್ಟೇಟ್ ನೋಟಿಫಿಕೇಷನ್ ಬಿಡುಗಡೆ ಆಗಿದೆಯಾ ಹಾಗೆ ಹೀಗೆ ಅಂದ್ಬಿಟ್ಟು ಆಲ್ರೆಡಿ ಕರ್ನಾಟಕ ರಾಜ್ಯಪತ್ರ ಅಂತಂದರೆ ನೀವೇನು ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ರು, ಸೊ ಇದು ಬಂದ್ಬಿಟ್ಟು ಇದನ್ನು ಅಫಿಷಿಯಲ್ ಸ್ಟೇಟ್ ಗೆಜೆಟ್ ಅಂತ ಕರೀತಾರೆ. ಅಂದರೆ ಅಧಿಕೃತವಾಗಿ ಪ್ರಕಟವಾಗಿರತಕ್ಕಂಥ ವಿಶೇಷ ರಾಜ್ಯ ಪತ್ರಿಕೆ ಅಂತ ಇದ್ರ ಹೆಸರು. ಇಲ್ಲಿ ಒಂದ್ಸಲ ಪ್ರಕಟ ಆಯಿತು ಅಂತಂದರೆ ಅದು ಫೈನಲ್. ಇಲ್ಲೇನು ಹೇಳಿದರೆ ಆ ಎಲ್ಲ ಅಂಶಗಳು ನಿಮಗೆ ಅಂತಿಮವಾಗಿರುತ್ತೆ. ಸೊ ದಯಮಾಡಿ ಈ ವಿಡಿಯೋ ನಿಮ್ಗೆ ಆರಂಭ ಮಾಡಲಿಕ್ಕಿಂತ ಮುಂಚೆ, ಎಲ್ಲವನ್ನು ಹೇಳಲಿಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ನಮ್ಮ ವಾಹಿನಿಗೆ ಯಾರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ವೋ ದಯಮಾಡಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ. ನಿಮಗೆ ಪ್ರತಿದಿನ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಇಟ್ಸ್ ಪ್ಯೂರ್ಲಿ ಎಜುಕೇಷನ್ಗೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳಂತೂ ನಮ್ಮ ವಾಹಿನಿಯಿಂದ ಲಭ್ಯ ಆಗುತ್ತೆ. ಸೊ ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿದೆ. ಮೆಂಬರ್ಶಿಪ್ ಲಿಂಕ್ ಆಗಿರ್ಬೋದು, ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು, ವಾಟ್ಸಪ್ ಲಿಂಕ್ ಆಗಿರ್ಬೋದು, ಆಲ್ ದ ಲಿಂಕ್ಸ್ ಅವೈಲೇಬಲ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಒನ್ಸ್ ಯು ಕ್ಲಿಕ್ ದೆನ್ ಜಾಯಿನ್, ದೆನ್ ಗೆಟ್ ಅಪ್ಡೇಟ್ಸ್ ಎವ್ರಿ ಡೇ. ಸೊ ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಾಗೆ ಈಗ ನೋಡಿ, ಕರ್ನಾಟಕ ಸರ್ಕಾರದ ನಡವಳಿಗಳು ಅಂತ ಇದೆ. ಅಂದರೆ 2026-27ನೇ ಶೈಕ್ಷಣಿಕ ಸಾಲಿಗೆ ಸೀಮಿತವಾಗಿ 1ನೇ ತರಗತಿ ಮಕ್ಕಳನ್ನು ದಾಖಲಾತಿ ಮಾಡಲು ನಿಗದಿಪಡಿಸಿರುವ ವಯೋಮಿತಿಯನ್ನು ಸಡಿಲಿಸುವ ಬಗ್ಗೆ ಅಂತ. ಈಗ ಆಲ್ರೆಡಿ ಒಂದು ವಯೋಮಿತಿಯನ್ನು ಅವ್ರು ನಿಗದಿ ಮಾಡಿದರು. ಈಗ ಆ ವಯೋಮಿತಿಯನ್ನು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಇದು ತುಂಬ ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಅಂದರೆ ಡಿಫ್ರೆನ್ಸ್ ಆಗ್ತಾ ಇತ್ತು. ಅಂದರೆ ಅಡ್ಮಿಷನ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಈಗ. ಅಂದರೆ ಇದು ಎಲ್ಲ ಕಾಲಕ್ಕೂ ಅನ್ವಯ ಆಗಲ್ಲ. ಈ ಸಾಲಿಗೆ ಮಾತ್ರ 2026-27ನೇ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಸೀಮಿತವಾಗಿ ಇದು ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನು ಈ ಆದೇಶದಲ್ಲಿದೆ ಎಲ್ಲವನ್ನು ನಿಮಗೆ ಒಂದು ಕಡೆಯಿಂದ ಹೇಳ್ಬಿಡ್ತೀನಿ ನಾನು. ಸೊ ಈ ಆದೇಶವನ್ನು ಓದ್ಬಿಟ್ರೆ ನಿಮಗೆ ಕೆಲವರಿಗೆಲ್ಲ ಅರ್ಥ ಆಗದಿರ್ಬೋದು. ಹಾಗಾಗಿ ಈ ಆದೇಶಕ್ಕೆ ಪೂರಕವಾಗಿ ಇಲ್ಲೊಂದು ಡೀಟೈಲ್ ವಿವರಗಳನ್ನು ಇಲ್ಲಿ ಬರೆದಿದ್ದಾರೆ. ಸೊ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಇಲ್ಲಿದೆಯಲ್ಲ ಇಲ್ಲಿ 2026-27ನೇ ಸಾಲಿನ 1ನೇ ತರಗತಿ ದಾಖಲಾತಿಗೆ ವಯೋಮಿತಿ ಸಡಿಲಿಕೆ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅದನ್ನು ಕರ್ನಾಟಕ ರಾಜ್ಯಪತ್ರ ಅಂತ ಕರೀತಾರೆ. ನೋಡೋಣ ಅದಕ್ಕೆ ಪೂರಕವಾದಂಥ ಎಲ್ಲ ವಿವರಗಳು. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿದೆ ನೋಡಿ. ಪಾಯಿಂಟ್ ನಂಬರ್ 1, ಕರ್ನಾಟಕ ಸರ್ಕಾರವು 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ 1ನೇ ತರಗತಿಗೆ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಮಕ್ಕಳನ್ನು ದಾಖಲು ಮಾಡಲಿಕ್ಕೆ ನಿಗದಿಪಡಿಸಿದ್ದಂಥ ಕನಿಷ್ಠ ವಯೋಮಿತಿಯಲ್ಲಿ ಮಹತ್ವದ ಸಡಿಲಿಕೆಯನ್ನು ನೀಡಿ ಅಧಿಕೃತ ಆದೇಶವನ್ನು ಈಗ ಹೊರಡಿಸಿರುವಂಥದ್ದು ಪ್ರಕಟ ಆಗಿದೆ. ಏನು ಸಡಿಲಿಕೆ, ಮಹತ್ವದ ಸಡಿಲಿಕೆ ಅಂದರೆ ಎಷ್ಟು ದಿನಗಳು ಈ ವಯೋಮಿತಿಯನ್ನು ಕಡಿಮೆ ಮಾಡಲಾಗಿದೆ. ರಾಜ್ಯಾದ್ಯಂತ ಪೋಷಕರಿಂದ ಬಂದಂಥ ಸಾಲು ಮನವಿಗಳು ಸಾಕಷ್ಟು, ಅವರಿಗೆ ಏನೆಲ್ಲ ರಿಕ್ವೆಷನ್ ಮಾಡಲಿಕ್ಕೆ ಸಾಧ್ಯ ಇಲಾಖೆಗಳಿಗೆ ಸಂಬಂಧಪಟ್ಟವರಿಗೆ ಎಲ್ಲ ಪ್ರಯತ್ನವನ್ನು ಮಾಡಿದರು ಪೋಷಕರು ತಮ್ಮ ಮಕ್ಕಳನ್ನು 1ನೇ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಿಕ್ಕೆ. ಸೊ ಎಲ್ಲ ಮನವಿಗಳು ಮತ್ತು ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನು ಪರಿಗಣಿಸಿ ಸರ್ಕಾರ ಈಗ ಈ ನಿರ್ಧಾರವನ್ನು ಮಾಡಿರುವಂಥದ್ದು. ಸೊ ಲೆಟ್ಸ್ ಈಗ ಏನು ಮಾಡಿದೆ ಅಂತ ಈ ಕುರಿತು ನೋಟಿಫಿಕೇಷನ್ ಆಗಿದೆ. ಹಿನ್ನೆಲೆ ಮತ್ತು ವಯೋಮಿತಿ ನಿಯಮ ನೋಡೋಣ ಒಂದು ಕಡೆಯಿಂದ ನೋಡೋಣ. ಈಗ ಈ ಹಿಂದೆ ಸರ್ಕಾರವು ಹೊರಡಿಸಿದ್ದಂಥ ಆದೇಶದ ಪ್ರಕಾರ ಶಿಕ್ಷಣ ಹಕ್ಕು ಕಾಯ್ದೆ, ದಟ್ ಈಸ್ ರೈಟ್ ಟು ಎಜುಕೇಷನ್ ಅಂತ ಅದನ್ನು, ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅದರ ಅನ್ವಯ 1ನೇ ತರಗತಿ ಪ್ರವೇಶಕ್ಕೆ ಮಗುವಿಗೆ ಶೈಕ್ಷಣಿಕ ವರ್ಷದ ಜೂನ್ 1ನೇ ತಾರೀಕಿಗೆ ನೋಡಿ, ಪ್ರತಿ ಶೈಕ್ಷಣಿಕ ವರ್ಷದ ಜೂನ್ 1ನೇ ತಾರೀಕಿಗೆ ಕಡ್ಡಾಯವಾಗಿ 6 ವರ್ಷಗಳು ಪೂರ್ಣಗೊಂಡಿರಬೇಕು ಅಂತ ಅವರು ಹಿಂದೆ ಮಾಡಿರೋದನ್ನು. ಸೊ ಮಗುವಿನ ಮಾನಸಿಕ ಬೆಳವಣಿಗೆ ಮತ್ತು ಒತ್ತಡರಹಿತ ಕಲಿಕೆಗೆ ಈ 6 ವರ್ಷಗಳ ಮಿತಿ ಸೂಕ್ತ ಎಂದು ರಾಜ್ಯ ಶಿಕ್ಷಣ ನೀತಿ ಆಯೋಗವು ಸಹ ಅಭಿಪ್ರಾಯವನ್ನು ಪಟ್ಟಿತ್ತು. ಅಂದರೆ ಎಕ್ಸಾಕ್ಟಾಗಿ 6 ಇಯರ್ಸು ಹೆಂಗೆ ಸಾಧ್ಯ ಅಂತ ಇದು ಅಲ್ಲಿ ಒಂದಷ್ಟು 60 ದಿನ 70 ದಿನ 30 ದಿನ ಹಿಂಗೆಲ್ಲ ವೇರಿಯೇಷನ್ ಆಗುತ್ತಲ್ಲ. ಇಲ್ಲಿ ಎಕ್ಸಾಕ್ಟಾಗಿ ಹೇಳ್ಬಿಟ್ಟಿದ್ರು ಜೂನ್ 1ನೇ ತಾರೀಕಿಗೆ 6 ವರ್ಷ ಕಂಪ್ಲೀಟ್ ಆಗಿರಲೇಬೇಕು ಅಂತ. ಅಂಥವ್ರನ್ನ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಇತ್ತು ಈಗ. ಸೊ ಈಗ ಇದನ್ನು ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಈಗ. ಆದರೆ ಜೂನ್ 1ಕ್ಕೆ ಕೆಲವೇ ದಿನಗಳು ಅಥವಾ ತಿಂಗಳುಗಳು ಬಾಕಿ ಇರುವ ಕಾರಣಕ್ಕೆ ಅನೇಕ ಮಕ್ಕಳಿಗೆ ಪ್ರವೇಶ ಸಿಗದೆ ಶೈಕ್ಷಣಿಕ ವರ್ಷ ನಷ್ಟವಾಗುವ ಭೀತಿ ಎದುರಾಗಿತ್ತು ಅಂತ. ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತು ಇಲ್ಲಿ ಅಂದರೆ ಜೂನ್ 1ನೇ ತಾರೀಕಿಗೆ ಒಂದಷ್ಟು ದಿನಗಳು ಅಥವಾ ಮಂತ್ಸು ಅವ್ರಿಗೆ ಬಾಕಿ ಇರ್ತಿದೆ. ಅಂಥ ಟೈಮಲ್ಲಿ ಕರೆಕ್ಟಾಗಿ 6 ಇಯರ್ಸ್ ಕಂಪ್ಲೀಟ್ ಆಗಿರಲ್ಲ. ಅವಾಗ ಸಮಸ್ಯೆ ಆಗೇ ಆಗುತ್ತೆ. ಆ್ಯಸ್ ಪರ್ ರೂಲ್ಸು ಅಡ್ಮಿಷನ್ ಮಾಡಲಿಕ್ಕಾಗಲ್ಲ. ಈ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೋಷಕರು ವಯೋಮಿತಿಯನ್ನು ಸಡಿಲಿಸುವಂತೆ ಸರ್ಕಾರಕ್ಕೆ ವ್ಯಾಪಕ ಮನವಿಯನ್ನು ಸಲ್ಲಿಸಿದ್ರು. ನೋಡಿ, ಈಗ ಈ ಸ್ಟೇಟ್ ಗೆಜೆಟ್ ಏನು ಬಿಡುಗಡೆ ಮಾಡಿದರೆ ಅದರಲ್ಲಿ ಏನಿದೆ, ಈಗ ಏನು ಹೇಗೆ ವಯೋಮಿತಿಯನ್ನು ಇಲ್ಲಿ ಕಡಿಮೆ ಮಾಡಿದ್ದಾರೆ ಅಂತ, ಸಡಿಲಿಕೆ ಮಾಡಿದ್ದಾರೆ ಅಂತ ಸರ್ಕಾರ ಹೊಸ ಆದೇಶದಲ್ಲಿ ಏನಿದೆ 60 ದಿನಗಳ ಸಡಿಲಿಕೆ ನೋಡಿ ಇಲ್ಲಿದೆಯಲ್ಲ. ಇಲ್ಲಿ ಪೋಷಕರ ಅಹವಾಲುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂಥ ಸರ್ಕಾರ ಕರ್ನಾಟಕ ಶಿಕ್ಷಣ ಅಧಿನಿಯಮ 1983ರ ಕಾಲಂ 20 ಅಡಿಯಲ್ಲಿ ಲಭ್ಯವಿರುವ ಅವಕಾಶವನ್ನು ಬಳಸಿಕೊಂಡು ಈ ಮಹತ್ವದ ಆದೇಶವನ್ನು ನೀಡಿದೆ. ನೋಡಿ ಎಷ್ಟು ನೀಡಿದೆ ಇಲ್ಲಿ ಆದೇಶದಲ್ಲಿ, ಏನು ಯಾವ ಒಂದು ದಿನಗಳನ್ನು ಇಲ್ಲಿ ವಯೋಮಿತಿ ಸಡಿಲಿಕೆ ಮಾಡಿರುವಂಥದ್ದು 60 ದಿನಗಳ ರಿಯಾಯಿತಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 60 ದಿನಗಳ ರಿಯಾಯಿತಿ. 1ನೇ ತರಗತಿ ದಾಖಲಾತಿಗೆ ಜೂನ್ 1ನೇ ದಿನಾಂಕವನ್ನು ಶೈಕ್ಷಣಿಕ ವರ್ಷದ ಆರಂಭವೆಂದು ಕನ್ಸಿಡರ್ ಮಾಡಲಾಗುತ್ತೆ. ಹೊಸ ಆದೇಶದ ಪ್ರಕಾರ ಜೂನ್ 1ರಿಂದ ಗರಿಷ್ಠ 60 ದಿನಗಳ ಒಳಗೆ ಮಗುವಿಗೆ 6 ವರ್ಷ ತುಂಬುವುದಾದರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಜೂನ್ 1ರಿಂದ ಗರಿಷ್ಠ 60 ದಿನಗಳ ಒಳಗೆ ಮಗುವಿಗೆ 6 ವರ್ಷ ತುಂಬುವುದಾದರೆ ಅಂತಹ ಮಗುವಿಗೆ ಜೂನ್ 1ರಂದೇ 6 ವರ್ಷ ತುಂಬಿದೆ ಎಂದು ಭಾವಿಸಿ
ಶಾಲೆಗೆ ಏನು ಮಾಡಬೇಕು, ಅಡ್ಮಿಷನ್ ಮಾಡ್ಕೊಳ್ಬೇಕು. ಇದು ಮುಂಚೆ ಇರಲಿಲ್ಲ, ಬರೀ ಎಕ್ಸಾಕ್ಟ್ 6 ಇಯರ್ ಅಂತ ಮಾಡಿಬಿಟ್ಟಿದ್ರು. ಈಗ ಜೂನ್ 1ರಿಂದ ಗರಿಷ್ಠ 60 ದಿನಗಳ ಒಳಗೆ, 1ನೇ ತಾರೀಕಿಂದ 60 ದಿನಗಳ ಒಳಗಡೆ ಮಗುವಿಗೆ 6 ವರ್ಷ ತುಂಬುವುದಾದರೆ ಅಂತಹ ಮಗುವಿಗೆ ಜೂನ್ 1ರಂದೇ 6 ವರ್ಷ ತುಂಬಿದೆ ಅಂತ ಭಾವಿಸ್ಕೊಂಡು ಏನು ಮಾಡಬೇಕು, ಸ್ಕೂಲ್ಗೆ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ಇದು ನಿಮಗೆ ಎಲ್ಲ ವರ್ಷಕ್ಕೂ ಅನ್ವಯ ಆಗಲ್ಲ ನೋಡಿ. ಅದನ್ನು ಕೂಡ ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಗೆಜೆಟಲ್ಲಿ, ಅನ್ವಯವಾಗುವ ಸಾಲ ಯಾವುದು ಅಂತ ಅಂದ್ಬಿಟ್ಟು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ ಗೊಂದಲ ಆಗ್ಬಿಡೋದು ತುಂಬ ಜನ ನೋಡಿ. ಈ ವಯೋಮಿತಿ ಸಡಿಲಿಕೆಯು ಕೇವಲ ಈ ವರ್ಷಕ್ಕೆ ಅಂದರೆ 2026-27ನೇ ಶೈಕ್ಷಣಿಕ ಸಾಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಎಲ್ಲ ಕಾಲಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಭಾವಿಸ್ಕೋಬಾರ್ದು. ಇಟ್ ಈಸ್ 1 ಟರ್ಮ್ ಏಜ್ ರಿಲ್ಯಾಕ್ಸೇಷನ್, ಆಯಿತಾ. ನೆಕ್ಸ್ಟು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಬದಲಾವಣೆ. ಸೊ ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ಸ್ಯಾಟ್ಸ್ನಲ್ಲಿ, ಸೊ ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ನಾನು ಇಲ್ಲಿ. ಈ ವಯೋಮಿತಿ ಸಡಿಲಿಕೆ ಆದೇಶವನ್ನು ಶಾಲಾ ದಾಖಲಾತಿ ಪ್ರಕ್ರಿಯೆಯಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಿಕ್ಕೆ ಸರ್ಕಾರ ನಿರ್ದೇಶನವನ್ನು ನೀಡಿದೆ. ಇದಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆಯು ಮಕ್ಕಳ ದಾಖಲಾತಿ ನಿರ್ವಹಿಸ್ತಕ್ಕಂಥ ನೋಡಿ ಸ್ಯಾಟ್ಸ್ ಅಂತ ಹೇಳ್ತಾರೆ, ದಟ್ ಈಸ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದು ಈ ಒಂದು ಸಾಫ್ಟ್ವೇರ್ನಲ್ಲಿ ಚೇಂಜಸ್ ಮಾಡಲೇಬೇಕಾಗುತ್ತೆ. ಇದು ಸ್ಟೇಟ್ ಗೆಜೆಟಲ್ಲಿ ಆದೇಶ ಬಂತು ಅಂತಂದರೆ ಅಲ್ಲಿ ಅಡ್ಮಿಷನ್ ರಿಲ್ಯಾಕ್ಸೇಷನ್ ಏನು ಮಾಡಿದರೆ ಅದನ್ನು ಇಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಮಾರ್ಪಾಡುಗಳನ್ನು ಮಾಡಿಕೊಳ್ಳುವಂತೆ ಬೆಂಗಳೂರು, ಕಲಬುರಗಿ, ಧಾರವಾಡದ ಆಯುಕ್ತರು ಹಾಗೂ ಅಪಾರ ಆಯುಕ್ತರಿಗೆ ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಸೊ ಸರ್ಕಾರದ ಈ ತಾತ್ಕಾಲಿಕ ಸಡಿಲಿಕೆ ನಿರ್ಧಾರದಿಂದಾಗಿ ಪ್ರಸಕ್ತ ಸಾಲಿನಲ್ಲಿ ಕೆಲವೇ ದಿನಗಳ ವಯಸ್ಸಿನ ವ್ಯತ್ಯಾಸದಿಂದ 1ನೇ ತರಗತಿ ಪ್ರವೇಶ ವಂಚಿತರಾಗುತ್ತಿದ್ದ ಸಾವಿರಾರು ಪೋಷಕರು ಮತ್ತು ಮಕ್ಕಳಿಗೆ ಈಗ ಐ ಥಿಂಕ್ ನೆಮ್ಮದಿ ಸಿಕ್ಕಂತಾಗಿದೆ. ಯಾವುದೇ ತೊಂದರೆ ಇಲ್ಲದೆ ಅವರು ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇದೆ. ಈ ಆದೇಶವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದ ವಿದ್ಯಾ H. ಪೈ ರವರು ರಾಜ್ಯಪಾಲರ ಆದೇಶದ ಅನುಸಾರ ಒಂದು ನೋಟಿಫಿಕೇಷನ್ನ ಇಲ್ಲಿ ಓಡಿಸಿರುವಂಥದ್ದು. ಸೊ ಫೈನಲಿ ಯಾರಿಗೆಲ್ಲ ತುಂಬ ಜನ ಹೇಳಿದರು ಸ್ಟೇಟ್ ಗೆಜೆಟ್ ಆಗಿದೆ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಬಂದಿದ್ರೆ ಅಂತ ಅಂದ್ಬಿಟ್ಟು. ಸೊ ಇದು ಗೆಜೆಟ್ ಮಾಡಿದ್ದಾರೆ ಆಲ್ರೆಡಿ ಈಗ. ಸೊ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಈ ಎಲ್ಲ ಮಾಹಿತಿಯನ್ನು 1ನೇ ಕ್ಲಾಸ್ಗೆ ಏನು ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಒಂದು ವಯೋಮಿತಿಯನ್ನು 60 ದಿನಗಳ ವಯೋಮಿತಿಯನ್ನು ಏನು ಸಡಿಲಿಕೆ ಮಾಡಿದರೆ, ಸೊ ಇವೆಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿಯ ಮಾಹಿತಿಗಳು ನಿಮಗೆ ಕಾಲಕ್ಕೆ ಬೇಕು ಅಂದರೆ ತಪ್ಪದೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.